ಮೇರೆ ಎಲ್ರಿಗೂ ನಮಸ್ಕಾರ. ಇದನ್ನು ನಾವು ಕರ್ನಾಟಕ CET ಎಕ್ಸಾಮ್ ರಿಸಲ್ಟ್ಸ್ ಯಾವಾಗ ಅಂತೇಳಿ ತುಂಬ ಕುತೂಹಲದಿಂದ ಕಾಯ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಗುಡ್ ನ್ಯೂಸನ್ನು ಕೊಡ್ತಾ ಇದ್ದೀವಿ. ಏನಪ್ಪ ಅಂತಂದರೆ ಏಪ್ರಿಲ್ 18, 19ರಂದು ನಡೆದಂತಹ ಒಂದು CET ಎಕ್ಸಾಮ್ನ ರಿಸಲ್ಟು ಮೇ 20ನೇ ತಾರೀಕು ಅಂದರೆ ಇವತ್ತು ಅನೌನ್ಸ್ ಆಗ್ತಾ ಇದೆ. ಅದನ್ನು ಹೇಗೆ ನೋಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಬನ್ನಿ, ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನು KEA ನಡೀತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಮೇ 20ನೇ ತಾರೀಕು ಅಧಿಕೃತವಾಗಿ ತನ್ನ ವೆಬ್ಸೈಟ್ನಲ್ಲಿ ಒಂದು ಫಲಿತಾಂಶವನ್ನು ಪ್ರಕಟಣೆ ಮಾಡಲಿದೆ ಸ್ನೇಹಿತರೆ. ಯಾವ್ಯಾವುದಕ್ಕೆಲ್ಲ ಅಂತಂದರೆ ಇಂಜಿನಿಯರಿಂಗು, ಆರ್ಕಿಟೆಕ್ಚರು ಮತ್ತು ಕೃಷಿ ವಿಜ್ಞಾನ, ವೆಟರ್ನರಿ, B.Pharm ಸೇರಿದಂತೆ ಇತರೆ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶಾತಿಯನ್ನು ಈಗ ಆಲ್ರೆಡಿ ನಡೆಸಿರ್ತಕ್ಕಂಥದ್ದು CET ಪರೀಕ್ಷೆ ನಡೆಸಲಾಗಿದೆ. ಅದಕ್ಕೆ ಸಂಬಂಧಿಸಿದಂತೆ ಈ ಒಂದು KEA ವೆಬ್ಸೈಟ್ನಲ್ಲಿ ಒಂದು ರಿಸಲ್ಟು ಸದ್ಯದಲ್ಲಿ ಅನೌನ್ಸ್ ಆಗ್ತಾಯಿದೆ. ಅದನ್ನು ಚೆಕ್ ಮಾಡ್ಕೊಳ್ಳೋದು ಹೇಗೆ ಮತ್ತು ಅದರ ಒಂದು CET ನಮ್ಮ ಅಂಕಗಳನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನೋಡೋದಾದರೆ, ಒಂದು ಕರ್ನಾಟಕ ಒಂದು CETಯ ಒಂದು ಅಧಿಕೃತವಾದಂಥ ಪೋರ್ಟಲ್ ಯಾವುದಪ್ಪ ಅಂದರೆ https://online.karnataka.gov.in/KEA ಅಂತ ಹೋಗಿ ನಮ್ಮ ಗೂಗಲ್ನಲ್ಲಿ ಸರ್ಚ್ ಮಾಡಿ, ಅಲ್ಲಿ ಯಾವಾಗ ಅಧಿಕೃತವಾದಂಥ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ, ಅದರಾದಮೇಲೆ ತನ್ನ ಮುಖಪುಟ ಕಾಣುತ್ತೆ. ಅದರಲ್ಲಿ CET ಫಲಿತಾಂಶಗಳು 2024 ಅಂತೇಳಿ ಒಂದು ಲೇಬಲ್ ಇರುತ್ತೆ. ಆ ಲೇಬಲ್ ಮೇಲೆ ತಾವುಗಳು ಒಂದು ಸಾರಿ ಟಚ್ ಮಾಡಿ. ಹಂತ 3 ಏನಪ್ಪ ಅಂತಂದರೆ, ಗೊತ್ತುಪಡಿಸಿದ ಕ್ಷೇತ್ರಗಳಲ್ಲಿ ನಿಮ್ಮ ಹೆಸರಿನ ಮೊದಲ 4 ಅಕ್ಷರಗಳೊಂದಿಗೆ, ಅಂದರೆ ನಿಮ್ಮ ಹೆಸರಿನ ಮೊದಲ 4 ಅಕ್ಷರಗಳೊಂದಿಗೆ ನಿಮ್ಮ CETನ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ಅಲ್ಲಿ ಸಬ್ಮಿಟನ್ನು ನೀವು ಕೊಡಬೇಕಾಗತ್ತೆ. ಸಬ್ಮಿಟ್ ಕೊಟ್ಟ ಮೇಲೆ ನಿಮಗೆ ನಿಮ್ಮ ಫಲಿತಾಂಶವನ್ನು ಅಲ್ಲಿ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಆವಾಗ ಏನಾಗುತ್ತೆ, ನಿಮ್ಮ ಫಲಿತಾಂಶವನ್ನು ನೀವು ನೋಡಿಕೊಂಡು ಅದು ಪ್ರಿಂಟೌಟ್ ಬೇಕು ಅಂದರೆ ಅಲ್ಲಿ ಪ್ರಿಂಟೌಟ್ ಅಂತ ನೀವು ಅದನ್ನು ಒಂದು ಡೌನ್ಲೋಡ್ ಮಾಡಿ ಸಹ ಪ್ರಿಂಟೌಟನ್ನು ತೆಗೆದಿಟ್ಕೊಳ್ಳಿ. ಏಕೆಂತಂದರೆ ಮುಂದಿನ ದಿನಮಾನಗಳಲ್ಲಿ ನೀವು ಕೌನ್ಸಿಲಿಂಗ್ ನಡೆಸ್ತಕ್ಕಂಥದ್ದು ಮತ್ತು ವೆರಿಫಿಕೇಷನ್ ಸಂದರ್ಭದಲ್ಲಿ ಈ CETಯ ಒಂದು ಫಾರ್ಮೆಟು ಒಂದು ಅಂಕಪಟ್ಟಿ ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ಇದನ್ನು ತಾವು ಡೌನ್ಲೋಡ್ ಮಾಡಿ ಇಟ್ಕೊಂಡು ಮುಂದಿನ ಹಂತಗಳಿಗೆ ಅವಕಾಶ ಆಗುವ ರೀತಿಯಲ್ಲಿ ಅದನ್ನು ಇಟ್ಕೊಳ್ರಿ ಅಂತೇಳಿ ಹೇಳ್ತಾ, ಇದು CETಯ ಪರೀಕ್ಷಾ ಏನು ಫಲಿತಾಂಶಕ್ಕೆ ಕಾಯ್ತಾ ಇದ್ದೀರಿ, ತಮಗೆಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತೇಳಿ ಹೇಳ್ತಾ ಈ ಒಂದು ಮಾಹಿತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು, ಧನ್ಯವಾದಗಳು.